ಕನ್ನಡದ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ನಾರಾಯಣ್ ಅವರ ಸೊಸೆ ಪವಿತ್ರ ಅವರು ಜ್ಞಾನ ಭಾರತಿ ಠಾಣೆಯಲ್ಲಿ ದೂರನ್ನು ಸಲ್ಲಿಸಿದ್ದಾರೆ. ಮಾವ ಎಸ್ ನಾರಾಯಣ್ ಪತಿ ಪವನ್ ವಿರುದ್ಧ ಪವಿತ್ರ ಅವರು ದೂರನ್ನು ಕೊಟ್ಟಿದ್ದಾರೆ. ಹಿರಿಯ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಕೇಸ್ ದಾಖಲಾಗಿದೆ. ಮದುವೆಯಲ್ಲಿ ವರದಕ್ಷಿಣೆಯನ್ನ ಕೊಟ್ಟರು ಕೂಡ ಹೆಚ್ಚಿನ ಹಣಕ್ಕೆ ಒತ್ತಾಯವನ್ನ ಮಾಡಲಾಗಿತ್ತು ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. 2021ರಲ್ಲಿ ಎಸ್ ನಾರಾಯಣ್ ಪುತ್ರ ಪವನ್ ಹಾಗೂ ಪವಿತ್ರ ಮದುವೆಯಾಗಿತ್ತು. ಜ್ಞಾನ ಭಾರತಿ ಠಾಣೆಯಲ್ಲಿ ಎಸ್ ನಾರಾಯಣ್ ಪವನ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ವರದಕ್ಷಿಣೆಯನ್ನ ಕೊಟ್ಟರು ಕೂಡ ಹೆಚ್ಚಿನ ಹಣಕ್ಕೆ ಒತ್ತಾಯವನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನ ದೂರಿನಲ್ಲಿ ಮಾಡಿದ್ದಾರೆ. ಇನ್ನು ಪವಿತ್ರ ಮೇಲೆ ಗಂಡ ಪವನ್ ಹಾಗೂ ಮಾವ ನಾರಾಯಣ್ ಅವರು ಹಲ್ಲೆಯನ್ನು ನಡೆಸಿರುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಹಲ್ಲೆಯನ್ನು ನಡೆಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಿ ಪವಿತ್ರ ದೂರನ್ನು ಕೊಟ್ಟಿದ್ದಾರೆ. ಜಗಳ ಮಾಡಿ ಪವಿತ್ರಳನ್ನ ಮನೆಯಿಂದ ಹೊರಹಾಕಿರುವಂತಹ ಆರೋಪ. ನನಗೆ ಮತ್ತು ನನ್ನ ಮಗನಿಗೆ ತೊಂದರೆಯಾದ್ರೆ ಗಂಡ ಹಾಗೂ ಮಾವನೇ ಕಾರಣ, ಈ ರೀತಿಯಾಗಿ ಉಲ್ಲೇಖವನ್ನ ಮಾಡಿದ್ದಾರೆ ತನ್ನ ದೂರಿನಲ್ಲಿ. ವರದಕ್ಷಿಣೆ ಕಿರುಕುಳವನ್ನ ನೀಡಿದ್ದಾರೆ ಅಂತ ಹೇಳಿ ಕೂಡ ಸೊಸೆ ಪವಿತ್ರ ಅವರು ದೂರನ್ನ ಕೊಟ್ಟಿದ್ದಾರೆ. ಪವಿತ್ರ ದೂರಿನ ಬೆನ್ನಲ್ಲೇ ಎಸ್ ನಾರಾಯಣ್ ಅವರು ಹಾಗೂ ಪವನ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಕನ್ನಡದ ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಅವರ ಕುಟುಂಬದ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ. ಸೊಸೆ ಪವಿತ್ರ ಅವರು ತನ್ನ ಗಂಡ ಹಾಗೂ ಮಾವ ಅವರಿಂದ ತನಗೆ ವರದಕ್ಷಿಣೆ ಕಿರುಕುಳ ಆಗಿದೆ, ಹಲ್ಲೆ ಆಗಿದೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಹಲ್ಲೆಯನ್ನು ನಡೆಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ನನಗೆ ಮತ್ತು ನನ್ನ ಮಗನಿಗೆ ಏನಾದರೂ ತೊಂದರೆ ಆಯಿತು ಅಂತಂದ್ರೆ ಗಂಡ ಹಾಗೂ ಮಾವನೇ ಕಾರಣ, ಈ ರೀತಿಯಾಗಿರುವಂತಹ ಅಂಶಗಳನ್ನು ಕೂಡ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಗಂಭೀರ ಆರೋಪಗಳನ್ನು ಹೊರಿಸಿದ್ದಾರೆ. ಇನ್ನು ಸಿನಿಮಾ ಇನ್ಸ್ಟಿಟ್ಯೂಟ್ ಪ್ರಾರಂಭಕ್ಕೆ ಸೊಸೆಗೆ ಹಣವನ್ನು ನೀಡೋದಕ್ಕೆ ಒತ್ತಾಯವನ್ನ ಮಾಡಲಾಯಿತು ಅನ್ನುವಂಥ ವಿಚಾರವನ್ನು ಉಲ್ಲೇಖಿಸಿದ್ದಾರೆ. ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎಂಬ ಸಿನಿಮಾ ಇನ್ಸ್ಟಿಟ್ಯೂಟ್ ತಮ್ಮ ತಾಯಿಯ ಒಡವೆಯನ್ನ ತಂದುಕೊಟ್ಟಿದ್ದಂತ ಎಸ್ ನಾರಾಯಣ್ ಸೊಸೆ ತಾಯಿಯ ಒಡವೆಯನ್ನ ಆ ಫಿಲ್ಮ್ ಇನ್ಸ್ಟಿಟ್ಯೂಟ್ಗಾಗಿ ತಂದುಕೊಟ್ಟಿದ್ರು ಅನ್ನುವಂಥ ವಿಚಾರವನ್ನು ಕೂಡ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಎಸ್ ನಾರಾಯಣ್ ವಿರುದ್ಧ ಸೊಸೆ ನೀಡಿರುವಂತಹ ದೂರು ಇದು. ನಾನೇ ಎಲ್ಲ ಕೆಲಸವನ್ನ ಮಾಡಿ ಮನೆ ಸಂಸಾರ ಸಾಗಿಸ್ತಾ ಇದ್ದೆ. ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆರಂಭ ಮಾಡಲಾಯಿತು. ಅಕಾಡೆಮಿ ಆರಂಭ ಮಾಡೋದಕ್ಕೆ ಪವನ್ ನಮ್ಮ ಬಳಿ ಹಣವನ್ನ ಕೇಳಿದ್ದ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಹಣ ಕೇಳಿದಾಗ ನಾನು ತಾಯಿಯ ಒಡವೆಯನ್ನ ಅಡವಿಟ್ಟು ಹಣವನ್ನ ಕೊಟ್ಟಿದ್ದೆ. ಕೊನೆಗೆ ಆ ಅಕಾಡೆಮಿ ನಷ್ಟ ಆಗಿ ಮುಚ್ಚುವಂತ ಪರಿಸ್ಥಿತಿ ಬಂತು. ನಷ್ಟ ತುಂಬಿಸಿಕೊಳ್ಳೋದಕ್ಕೆ ನಾನು 10 ಲಕ್ಷ ರೂಪಾಯಿ ಸಾಲ ಮಾಡಿ ನೀಡಿದ್ದೆ. ಈ ರೀತಿಯಾಗಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರತಿದಿನ ಅತ್ತೆ ಭಾಗ್ಯಲಕ್ಷ್ಮಿ ಹಾಗೂ ನನ್ನ ಪತಿ ನನ್ನ ಮೇಲೆ ಹಲ್ಲೆಯನ್ನ ನಡೆಸ್ತಾ ಇದ್ರು. ಹಲ್ಲೆಯ ಆರೋಪವನ್ನು ಕೂಡ ಮಾಡಿದ್ದಾರೆ. ಹಲ್ಲೆಯನ್ನ ಮಾಡಿ ಹಣ ತರಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ ಅನ್ನೋದನ್ನು ಕೂಡ ದೂರಿನಲ್ಲಿ ತಿಳಿಸಿದ್ದಾರೆ. ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಕೇಸ್ಗೆ ಸಂಬಂಧಪಟ್ಟಂತೆ ಇದು ಸೊಸೆ ತಂದ ಸೌಭಾಗ್ಯ, ನನ್ನ ಜೀವನದ ಒಂದು ಕಾಮಿಡಿ ಅಂತ ಹೇಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಸ್ ನಾರಾಯಣ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ಸೊಸೆ ಕಳೆದ 1.5 ವರ್ಷದಿಂದ ನಮ್ಮ ಮನೆಯಲ್ಲಿಲ್ಲ. ಆದ್ರೆ ಇಷ್ಟು ದಿನದ ಬಳಿಕ ನನ್ನ ವಿರುದ್ಧ ಸೊಸೆ ದೂರನ್ನ ಕೊಟ್ಟಿದ್ದಾರೆ. ಕಾನೂನು ಮೂಲಕವೇ ಇದು ಬಗೆಹರಿಲಿ ಅಂತ ಎಸ್ ನಾರಾಯಣ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ರೆಕಾರ್ಡಿಂಗ್ ಇದೆ ಸರ್, ಅದೇ ಏನು ವಿಷಯ ಹೇಳ್ಬೋದಾ ಸರ್? ಏನಿದು ನನಗೆ ಸೊಸೆ ತಂದ ಸೌಭಾಗ್ಯ ಇದು. ಓಕೆ, ಸೊಸೆ ತಂದ ಸೌಭಾಗ್ಯ ಅಷ್ಟೇ ಹೇಳ್ಬೇಕು ನಾನು. ಅಲ್ಲ, ಅಂತ ಒಳ್ಳೆ ಸಿನಿಮಾಗಳನ್ನ ನೀವು ಮಾಡಿದಿರಿ, ಒಳ್ಳೆ ಸಿನಿಮಾಗಳು ಗೊತ್ತಿದೆ, ಫ್ಯಾಮಿಲಿದೆಲ್ಲ ಏನು ಹೆಂಗಿರುತ್ತೆ ಏನು ಅಂತ ಹೇಳಿ. ಅದೇ ಬಟ್ ಹಿಂಗೆ ಹೇಳ್ತಿದ್ರಲ್ಲ ಸರ್.
ಇನ್ನೇನ್ ಹೇಳ್ಬೇಕು, ನಾನು ಎಷ್ಟೋ ಕಾಮಿಡಿ ಪಿಕ್ಚರ್ ಮಾಡಿದೀನಿ, ಹೌದು ಇದೊಂದು ಕಾಮಿಡಿ ಇನ್ಸಿಡೆಂಟ್ ನನ್ನ ಲೈಫ್ ಅಲ್ಲಿ ಅಷ್ಟೇ. ಹೌದು ಹೌದು ನಾನೇನು ನನ್ನ ವ್ಯಕ್ತಿತ್ವ ಏನು ನಿಮ್ಗೆಲ್ಲ ಗೊತ್ತಿದೆ, ರಾಜ್ಯಕ್ಕೆ ಗೊತ್ತಿದೆ. ಹೌದು ಹೌದು ಸರ್. ನನಗ್ ಮಸಿ ಬಳಿಯಕ್ ಬಂದಾಗ ಅವ್ರ ಕೈಗೆ ಮಸಿ ಆಗತ್ತೆ ಅಷ್ಟೇನೆ. ಹೌದು ಆ ಪಾಪ ಆ ಮಗು ಮದುವೆ ಮಾಡ್ಕೊಂಡು ನಮ್ಮ ಮನೆಗ್ ಬಂದು ಹ್ಮ್ ಏನೋ ಆಕೆಗೆ ಅನ್ಕಂಫರ್ಟ್, ಎಲ್ಲೋ ಸಂತೋಷನ ಬಯಸಿ ಆಕೆ ಮನೆ ಬಿಟ್ಟು ಹೋಗಿದ್ದಾಳೆ. ಹ್ಮ್ 1.5 ವರ್ಷ ಆಯ್ತು ಮನೆಯಿಂದ ಆಚೆ ಹೋಗಿ. ಓಕೆ. ಅವ್ರ ಸಂತೋಷಕ್ಕೆ ನಾವ್ಯಾಕೆ ಅಡ್ಡಿಪಡಿಸೋಣ, ಸುಖವಾಗಿರ್ಲಿ ಅವರು. ಹ್ಮ್ 1.5 ವರ್ಷ ಆದ್ಮೇಲೆ ಇವಾಗ ಒಂದು ಪೊಲೀಸ್ ಕಂಪ್ಲೇಂಟ್ FIR ಮಾಡಿದ್ದಾರೆ. ಓಕೆ. ನೀವು ಸರಿ ಮಾಡ್ಕೊಳಕ್ ಟ್ರೈ ಮಾಡಿಲ್ಲ ಸರ್? ಇದು ಅಂದ್ರೆ ಕರೆದು ಮಾತಾಡಕ್ ಅವ್ರ ಜೊತೆಗೆ ಯಾಕೆ ಹಿಂಗ್ ಮಾಡಿದೆ ಅಂತ? ಅಲ್ಲ, ಇದು ಹೆಂಗೆ ಅಂದ್ರೆ ಕರೆದು ಮಾತಾಡುವಂತದ್ದು ಅಲ್ವೇ ಅಲ್ಲ ಇದು. ನಾನು ಏನಾದ್ರು ಹೇಳಿದ್ರೆ ಅವ್ರ ವ್ಯಕ್ತಿತ್ವಕ್ಕೆ ನಾನು ಮಸಿ ಬೆಳ್ದಂಗ್ ಆಗ್ತದೆ. ಸುಮ್ನೆ ಹೆಣ್ಮಗು ಅದು, ನಾಳೆ ತೊಂದ್ರೆ ಆಗತ್ತೆ. ಈಗ ನಾನೊಂದು ಸ್ಟೇಟ್ಮೆಂಟ್ ಮಾಡಿದಾಗ ಅದು ಸರಿಯಾಗಿರ್ಬೇಕು, ಆತರ ಸ್ಟೇಟ್ಮೆಂಟ್ ಮಾಡಿದಾಗ ನಾನು. ಹಾಗಾಗಿ ನಾನು ಅವ್ರ ಬಗ್ಗೆ ಏನು ಹೇಳಕ್ಕೆ ನಾನು ಇಷ್ಟಪಡಲ್ಲ, ಅವ್ರ ಮನಸ್ಸು ನೋಯಿಸಕ್ ಇಷ್ಟಪಡಲ್ಲ. ಅವ್ರ ಖುಷಿ, ಅವ್ರೆಲ್ಲ ಸಂತೋಷ, ಅವ್ರ ಸಂತೋಷಕ್ಕೆ ಹೋಗಿದ್ದಾರೆ, ಅವ್ರು ಸಂತೋಷವಾಗಿರ್ಲಿ. ಈ ದೇಶದಲ್ಲಿ ನಮ್ ಕಾನೂನು ಏನಿದೆ ನೋಡ್ಕೊಳ್ತದೆ, ಕೋರ್ಟ್ ಅಲ್ಲಿ ಇದೆ, ನೋಡ್ಕೊಳ್ತದೆ. ಬಟ್ ಇದು ವರದಕ್ಷಿಣೆ ಕಿರುಕುಳ ಅನ್ನೋ ತರದ್ದು ಬಂದಿರೋದ್ರಿಂದ ಸರ್, ಅವ್ರ ಮನೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದು ನೀವು ಇಲ್ಲ, ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದು ಅಥವಾ ಹಿಂಗಾಗಿದೆ? ಯಾಕಂದ್ರೆ ನಿಮ್ ಮಗಂದು ಒಂದು ಜೀವನ ಅಂತ ಇರುತ್ತಲ್ಲ ಸರ್, ಆಗ ನೀವು ಹಿರಿಯರಿದ್ರಿ, ನಿಮ್ಗೆ ಗೊತ್ತಿರುತ್ತಲ್ಲ. ಅಲ್ಲ, ಕ್ಲಾರಿಟಿ ಕೊಡೋದಕ್ಕೆ ಏನಿದೆ ಅಂತ ನಾನು ಕ್ಲಾರಿಟಿ ಕೊಡ್ಬೇಕು. ವರದಕ್ಷಿಣೆ ಅಂದ್ರೆ ನಾವೆಲ್ಲ ವರದಕ್ಷಿಣೆ ವಿರುದ್ಧ ಸಮರ ಸಾರ್ಥ ಜೀವನ ಮಾಡ್ತಾ ಇರೋರು. ವರದಕ್ಷಿಣೆ ವಿರುದ್ಧ ಸಮರ ಸಾರಿ ಜೀವನ ಮಾಡ್ತಿರೋರು ನಾವು ವರದಕ್ಷಿಣೆ ಅಂದ್ರೆ ಅದು ಕಾಮಿಡಿ ಅನ್ಸಲ್ವಾ, ಜೋಕ್ ಅನ್ಸಲ್ವಾ, ಅದು ಬಾಲಿಶ ಅನ್ಸಲ್ವಾ? ಖಂಡಿತ ಸರ್. ಈ ಹೆಣ್ಣು ಮಕ್ಕಳಿಗೆ ಅತ್ತೆ ಮಾವನ ಮೇಲೆ ಆರೋಪ ಮಾಡೋದಕ್ಕೆ ಇದೊಂದು ಅಸ್ತ್ರ ಬಿಟ್ರೆ ಬೇರೆ ಇನ್ನೇನ್ ಸಿಗುತ್ತೆ ಹೇಳಿ? ಇದೆ ನಮ್ಮ ದೇಶದಲ್ಲಿ ಎಲ್ಲಾ ಅತ್ತೆ ಮಾವಂದರಿಗೂ ಇದು ಕಟ್ಟಿಟ್ಟು ಬುತ್ತಿ ಅಲ್ವಾ ಇದು? ಬೇರೆ ಇನ್ನೇನ್ ಸಿಗತ್ತ ಅವ್ರಿಗೆ? ಇನ್ನೇನಾರು ಹೇಳಕ್ ಸಿಗತ್ತಾ? ಅದೆಲ್ಲ ಯೋಚನೆ ಮಾಡು, ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಏನ್ ಮಾತಾಡ್ತಾ ಇದ್ದೀನಿ, ಸುಳ್ಳು ಆರೋಪ ಮಾಡಬಾರ್ದು, ಇವೆಲ್ಲ ಯೋಚನೆ ಮಾಡ್ಬೇಕು. ಹೋಗಿದಾರೆ ಅವರು, ಅವ್ರ ಆರೋಪ ಮಾಡಿ ಕಂಪ್ಲೇಂಟ್ ಕೊಡಂಗಿದ್ರೆ ಮನೆಯಿಂದ ಹೋದ ತಕ್ಷಣ ಮಾಡ್ಬೇಕಾಗಿತ್ತು ಅಲ್ವಾ? ಏನ್ 14 ತಿಂಗಳು ಏನ್ ನಿದ್ದೆ ಮಾಡ್ತಿದ್ರ? ಹೋಗ್ಲಿ ಬಿಡಿ, ನಾವು ಅವ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ, ಕೇಸ್ ಇದೆ ಕೋರ್ಟ್ ಅಲ್ಲಿ, ಹಾಗಾಗಿ ನಾನು ಹೆಚ್ಚಿಗೆ ಏನು ಮಾತಾಡಬಾರ್ದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರತ್, ಕನ್ನಡದ ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪ ಇದು, ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಈ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಏನೇನು ಡೆವಲಪ್ಮೆಂಟ್ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರತ್? ಮಧುಕರ್, ಸ್ಯಾಂಡಲ್ವುಡ್ ನಿರ್ದೇಶಕ ಎಸ್ ನಾರಾಯಣ್ ಮೇಲೆ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದಿರುವಂಥದ್ದು. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಏನು ದಾಖಲೆಗಳಿದ್ದಾವೆ ಅವುಗಳನ್ನು ಕೂಡ ಪಡೆಯುವಂತಹ ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪವಿತ್ರ ಅವರು ಕೊಟ್ಟಿರುವಂತಹ ದೂರಿನ ಅನ್ವಯ ಏನೇನದರಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯವಾಗ್ತವೆ. ಅದರ ಆಧಾರದಲ್ಲಿ ಅವುಗಳನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಎಸ್ ನಾರಾಯಣ್ ಅವರಿಂದಲೂ ಕೂಡ, ಎಸ್ ನಾರಾಯಣ್ ಮತ್ತೆ ಆ ಪ್ರಕರಣದಲ್ಲಿ ಯಾರ್ಯಾರ ಮೇಲೆ ಆರೋಪವನ್ನ ಮಾಡಲಾಗಿದೆ ಅವರಿಂದಲೂ ಕೂಡ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಅದರ ಸಿದ್ಧತೆಯನ್ನು ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮಾಡಿಕೊಂಡಿರುವಂತದ್ದು. ಪ್ರಕರಣದಲ್ಲಿ ಪ್ರಮುಖವಾಗಿ ಉಲ್ಲೇಖವನ್ನ ಮಾಡಿರುವಂತದ್ದು ಏನು 2021 ಫೆಬ್ರವರಿ 22ನೇ ತಾರೀಕು ಇಬ್ರು ವಿವಾಹ ಆಗ್ತಾರೆ. ಯಾರು? ಎಸ್ ನಾರಾಯಣ್ ಅವರ ಪುತ್ರ ಪವನ್ ಜೊತೆಗೆ ಈ ದೂರುದಾರ ಆಗಿರುವಂತಹ ಪವಿತ್ರ, ಇಬ್ರು ಕೂಡ ವಿವಾಹವಾಗ್ತಾರೆ. ತದನಂತರ ಅವರಿಬ್ಬರಿಗೆ ಒಂದು ಮಗು ಕೂಡ ಹುಟ್ಟುತ್ತೆ. ಜೊತೆಗೆ ಅವರು ಇದ್ದಂತಹ ಸಂದರ್ಭದಲ್ಲಿ ಆರಂಭದಲ್ಲೂ ಕೂಡ ಮದುವೆಗಾಗಿ ಕೆಲವೊಂದಿಷ್ಟು ಹಣವನ್ನು ಕೂಡ ಕೊಟ್ಟಿರ್ತಾರೆ, ಮದುವೆ ಖರ್ಚನ್ನು ಕೂಡ ಇವರೇ ಕೂಡ ನೋಡ್ಕೊಂಡಿರ್ತಾರೆ ಎನ್ನುವಂಥದ್ದನ್ನು ಕೂಡ ಉಲ್ಲೇಖವನ್ನ ಮಾಡಿರುವಂತದ್ದು. ತದನಂತರ ಅವರ ಏನು ಒಂದು ಕಲಾ ಸಾಮ್ರಾಟ್ ಟೀಮ್ ಏನಿದೆ ಅದಕ್ಕೆ ಸಂಬಂಧ ಕಲಾ ಸಾಮ್ರಾಟ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ನ ಆರಂಭವನ್ನ ಮಾಡಬೇಕಾಗಿರುತ್ತೆ. ಆ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಸಹಾಯವನ್ನ ಮಾಡಿರ್ತಾರೆ. ಜೊತೆಗೆ ತಾಯಿಯ ಒಡವೆಯನ್ನ ಅಡವಾಗಿಟ್ಟು ಅದರ ಹಣವನ್ನು ಕೂಡ ಇವರಿಗೆ ಕೊಟ್ಟಿರ್ತಾರೆ. ಜೊತೆಗೆ ಏನು ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಮಾಡದಂತಹ ಕಾರಣ ಅವರಿಗೆ ಪವನ್ ಅವರಿಗೆ ಯಾವುದೇ ರೀತಿ ಕೆಲಸ ಕೂಡ ಸಿಕ್ಕಿರೋದಿಲ್ಲ. ಅದನ್ನ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ನಾನು ತೆಗೆದುಕೊಳ್ತಿರ್ತೇನೆ. ಆದ ನಂತರ 10 ಲಕ್ಷ ಹಣವನ್ನು ಕೂಡ ಕೊಟ್ಟಿದ್ದೇನೆ ಅನ್ನುವಂತ ಒಂದು ಇದನ್ನ ಹೇಳಿದ್ದಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆ ನಡೆಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನೋಟಿಸ್ ಅನ್ನು ಕೂಡ ಎಸ್ ನಾರಾಯಣ್ ಮತ್ತೆ
ಮತ್ತೆ ಅವರ ಪತ್ನಿ ಭಾಗ್ಯವತಿ ಜೊತೆಗೆ ಪವನ್ 3 ಜನರಿಗೂ ಕೂಡ ಕೊಡೋದಕ್ಕೆ ಸಿದ್ಧತೆಯನ್ನು ಸದ್ಯ ಮಾಡಿಕೊಂಡಿದ್ದಾರೆ ಮಧುಕರ್. ಓಕೆ, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.